3,85,000 ಕೋಟಿಂಗ್ ಇರೋದು 3,75,000 ರೂಪಾಯಿ ಕೊಡೋಣ. 1,95,000 ಸರ್. ಇದು ಅಂದ್ರೆ ಇದು 1,60,000 ಸರ್. ಈ ಫಿಗರ್ 2 ಲಕ್ಷ. ಸೊ 3 ಡೀಸೆಲ್ ನೋಡಿ ಬಂದ್ಬಿಟ್ಟು ವಿಸಿಟ್ ಮಾಡಿ. ಒಳ್ಳೆ ಪ್ರೈಸ್ ಅಲ್ಲಿ ಇದೆ. ಇನ್ನೂ ಕಡಿಮೆ ಆಗುತ್ತೆ, ಬಂದು ಕುತ್ಕೊಂಡು ಮಾತ್ರ ಡೀಸೆಲ್ ನೋಡಿದ್ರೆ ಬಂದ್ಬಿಟ್ಟು ವಿಸಿಟ್ ಮಾಡಿ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನಾವೇ ಸರ್ ಇದೇ ಸರ್ ಪ್ರೈಸ್ ಸರ್. ಇದು ಬಂದು 370 ಆಗುತ್ತೆ. ಇದು ಬಂದು 270 ಆಗುತ್ತೆ. ಓಕೆ. ಅದೇ ಗಾಡಿ ಬೇಕು ಅಂತ ಹುಡ್ಕೊಂಬಂದಿದೀವಿ ಅಂತ ವ್ಯಾಪಾರವನ್ನು ಮಾಡಿದ್ರು. ಅಡ್ವಾನ್ಸ್ ಕೊಟ್ಬಿಡೋದು. ಸೊ ಬೆಳಗ್ಗೆ ಬಂದಿದ್ರೆ ಸರ್ ಅವರು? ನಾನು ಬೆಳಗ್ಗೆ 8 ಗಂಟೆಗೆ ಬಂದಿದ್ದೆ. ಅಂದ್ರೆ ನೀವು ಇರೋ ಫ್ಯಾಕ್ಟ್ ಹೇಳ್ಕೊಡ್ತೀರಿ ಗಾಡಿ, ಅದಕ್ಕೋಸ್ಕರ? ಖಂಡಿತ. ಏನ್ ಗೊತ್ತಾ, ಅವ್ರಿಗೊಂದು ಖುಷಿ ಇರ್ತದೆ. ನಾವು ಸುಳ್ಳು ಹೇಳಿ ಮೋಸ ಮಾಡಿ ಮಾಡಕ್ ಹೋದ್ರೆ ಅದು ನಾಳೆ ದಿವಸ ತಪ್ಪಾಗುತ್ತೆ. 95,000 ಸರ್. ಇದು 5,50,000. ಎರಡರಲ್ಲೂ ನೆಗೋಷಿಯಬಲ್ ಇರುತ್ತಲ್ವಾ? ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಹೇಳಿ ಸರ್ ಇದು ಪ್ರೈಸ್. 4,05,000. ಇದು ಸರ್ ಕೂಡ 4,05,000. ಇದು 6 ಲಕ್ಷ. ಅದರಲ್ಲೂ ಬನ್ನಿ ಸರ್, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಕಡಿಮೆ ಆಗುತ್ತೆ, ಖಂಡಿತ ಮಾಡ್ಕೊಡೋಣ. ಸೊ ಲೋ ಬಜೆಟ್ ಇನ್ನೂ ಬೇಜಾರಿದೆ, ಬಂದ್ಬಿಟ್ಟು ವಿಸಿಟ್ ಮಾಡಿ ಬೇಗ. ನೆಕ್ಸ್ಟ್ ಕಾರ್ನ ಆಟೋಮೆಟಿಕ್ ವ್ಯಾಗನರ್ ಸರ್. ಇದು ಆಟೋಮೆಟಿಕ್ 4,30,000 ಸರ್. ಇದು ಮ್ಯಾನುವಲ್. ಇದು ಕೂಡ 4,30,000. ಎರಡು ಯಾವ್ದನ್ನ ತಗೊಳ್ಳಿ ನಿಮ್ಗೆ, ಮ್ಯಾನುವಲ್ ಇದೆ, ಆಟೋಮೆಟಿಕ್ ಇದೆ, ಎರಡರಲ್ಲೂ 4,30,000. ಇದು 4,30,000. ಸೊ ಮುಂದೆ ಬಂದ್ರೆ 4-5 ಗಾಡಿ ಇದೆ, ಬಂದ್ಬಿಟ್ಟು ವಿಸಿಟ್ ಮಾಡಿ. ಒಳ್ಳೆ ಪ್ರೈಸ್ ಇಲ್ಲ ಅದರಲ್ಲೂ. ಆಟೋಮೆಟಿಕ್ ಒಂದು 6-7 ಗಾಡಿ ಇದಾವೆ. ಡೀಸೆಲ್ ಅಲ್ಲಿ ಒಂದು 4 ಗಾಡಿ ಇದಾವೆ. ಯಾವ ತರ ಗಾಡಿ ಬೇಕು ಸರ್, ಎಲ್ಲ ಹೊಸ ಸ್ಟಾಕ್ ಬಂದಿದೆ. ಬನ್ನಿ ಒಂದ್ಸರಿ ನಮ್ ಶೋರೂಮ್ ವಿಸಿಟ್ ಕೊಟ್ರೆ ನೀವು ಯಾವ ರೀತಿ ಬೇಕು ಗಾಡಿ ಆ ರೀತಿ ಕೊಡೋಣ. 2,40,000. 245 ಮಾಡಿ ಸರ್. 2,40,000 ಸರ್. ಕಮ್ಮಿ ಮಾಡೋಣ. ಓಕೆ, ಇನ್ನೂ ಕಡಿಮೆ ಅಂದ್ರೆ 2,40 ಹೇಳಿದ್ರೆ ಇದರಲ್ಲೂ ಇನ್ನು ಮುಂದೆ ಒಂದು ಸರ್ ಜೊತೆ ಕುತ್ಕೊಂಡು ಮಾತಾಡಿ ಸರ್, ಯಾವುದು ಫಿಕ್ಸ್ ಹೇಳಲ್ಲ. ಸೊ ನೋಡಿ, ಬೆಸ್ಟ್ ಪ್ರೈಸ್ ಅಲ್ಲಿ ವರ್ಣ ನೋಡ್ರೆ ವರ್ಣ ಬಂದ್ಬಿಟ್ಟು ವಿಸಿಟ್ ಮಾಡಿ. 2,90,000. 1,30,000 ರೂಪಾಯಿ ಆಗುತ್ತೆ. ಫ್ರೆಶ್ FC ಮಾಡಿಸ್ಬಿಟ್ಟು 1,30,000. ನಿಮ್ ಚಾನಲ್ ಕಡೆಯಿಂದ ಬಂದು ಇನ್ನ 5,000 ಕಮ್ಮಿ ಮಾಡೋಣ ಬನ್ನಿ. ಓಕೆ. ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಮತ್ತೊಂದು ಹೊಸ ವಿಡಿಯೋ ಮಾಡೋಣ ಅಂತ ನೆಕ್ಸ್ಟ್ ಕಾರಿಗೆ ಬಂದಿದ್ದೀನಿ. ಸೊ ಎಲ್ಲ ಸ್ಟಾಕ್ ಎಲ್ಲ ಚೆನ್ನಾಗಿದೆ, ಹಾಗೇನೆ ಪ್ರೈಸ್ಗಳನ್ನೆಲ್ಲ ತುಂಬಾ ಚೆನ್ನಾಗಿ ಪ್ರೈಸ್ ಕೊಟ್ಟಿದ್ದಾರೆ. ಇನೋಗಳನ್ನೆಲ್ಲ ಒಳ್ಳೊಳ್ಳೆ ಪ್ರೈಸಲ್ಲಿ ಕೊಟ್ಟಿದ್ದಾರೆ. ಹೈಲೈಟ್ಸ್ ನೋಡಿರ್ತಾರೆ ಆಲ್ಮೋಸ್ಟ್ ಎಲ್ಲ ನಿಮ್ಗೆ ಗೊತ್ತಾಗಿರುತ್ತೆ ಅನ್ಕೊಂತೀನಿ ಪ್ರೈಸ್, ಇವತ್ತಿನ ಪ್ರೈಸ್ಗಳಲ್ಲಿ. ಸೊ ಹಾಗೇನೆ ಸರ್ ಇದ್ದಾರೆ ಸರ್, ನನ್ನ ಚಾನಲ್ಗೆ ವೆಲ್ಕಮ್ ಮಾಡಿ ಕಂಪ್ಲೀಟ್ ಆಗಿ ಮಾಹಿತಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು? ನಾನು ಚೆನ್ನಾಗಿದ್ದೀನಿ ಸರ್. ಸರ್ ಮತ್ತೊಂದು ಸರಿ ನಿಮ್ಮ ಶೋರೂಮ್ ಹೆಸರು, ಲೊಕೇಶನ್ ಸರ್? ಸರ್ ನಮ್ಮ ಶೋರೂಮ್ ಲೊಕೇಶನ್ ಬಂದು ಎಕ್ಸಾಕ್ಟ್ ಬಂದು ನಮ್ಮೂರ ತಿಂಡಿ ಹೋಟೆಲ್ ಅಲ್ಲಿ ಕಾಣಿಸುತ್ತೆ ನೋಡಿ. ಅದ್ರ ಆಪೋಸಿಟ್ ಅಂಡರ್ ಪಾಸ್ ಬರುತ್ತೆ. ಅಂಡರ್ ಪಾಸ್ ಮಾಡಿ ಸ್ವಲ್ಪ ಮುಂದೆ ಬಂತು ಅಂದ್ರೆ ಅಲ್ಲಿಂದ ಬೋರ್ಡ್ ಕಾಣುತ್ತೆ. ಎಕ್ಸಾಕಾರ್ಸ್ ಬೋರ್ಡ್ ಕಾಣಿಸುತ್ತೆ. ಅಲ್ಲಿ ನಿಂತ್ಕೊಂಡು ಕಾಣ್ಬಿಡುತ್ತೆ ಸರ್. ಕನ್ಫ್ಯೂಸ್ ಆದ್ರೆ ಲೊಕೇಶನ್ ಬೇಕಾದ್ರೆ ನಾವು ಸೆಂಡ್ ಮಾಡ್ತೀವಿ. ಓಕೆ. ಸೊ ನಾನು ಡಿಸ್ಪ್ಲೇ ಮೇಲೆ ಹಾಕಿರೋ ನಂಬರ್ಗೆ ನೀವು ಕಾಲ್ ಮಾಡ್ಬೋದು, ಲೊಕೇಶನ್ ಕಳ್ತಾರೆ. ಇಲ್ಲ ಡಿಸ್ಕ್ರಿಪ್ಷನ್ ಲೊಕೇಶನ್ ವಿತ್ ನಂಬರ್ ಕೂಡ ಇರುತ್ತೆ, ಬಂದ್ಬಿಟ್ಟು ವಿಸಿಟ್ ಮಾಡ್ಬೋದು. ಸರ್ ಇವತ್ತು ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್? ಸ್ಟಾರ್ಟಿಂಗ್ ಪ್ರೈಸ್ ಬಂದು ಬರೀ 95,000. 95,000 8 ಲಕ್ಷದವರೆಗೂ ಇದಾವೆ. ಒಳ್ಳೊಳ್ಳೆ ಗಾಡಿಗಳು ಇದಾವೆ, ಒಳ್ಳೊಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲೂ ಕೂಡ ಕೊಡೋಣ. ಹೌದು, ನಿಜ. ನಮ್ಮಲ್ಲಿ ಒಂದೇನಪ್ಪ ಅಂತಂದ್ರೆ ನೀವು ವರ್ಷ 365 ದಿವಸ ಯಾವಾಗ ಬಂದ್ರು ಬೆಸ್ಟ್ ಪ್ರೈಸ್ ಅಲ್ಲೇ ಕೊಡ್ತೀವಿ. ಹೌದು ಸರ್. ಆಮೇಲೆ ಇರೋ ಫ್ಯಾಕ್ಟ್ ನ ಹೇಳಿ, ಗಾಡಿಲಿ ಏನ್ ಪ್ರಾಬ್ಲಮ್ ಇದೆ ಅಂತ ಹೇಳಿ ಕಂಪ್ಲೀಟ್ ಆಗಿ ನಿಮ್ಗೆ ಸುಮ್ಮನೆ ಚೆನ್ನಾಗಿದೆ ಅಂತ ಹೇಳಲ್ಲ ಅವರು. ಈ ತರ ಸಮಸ್ಯೆ ಇದ್ರೆ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಗಾಡಿಗಳು ಕೊಡ್ತಾರೆ. ಆಮೇಲೆ ಈ ಸರಿ ಮಾತ್ರ ನಾನು ನೋಡಿದ ಮಾಡಿ ವಿಡಿಯೋ ಎಲ್ಲ ಆಲ್ರೆಡಿ ಮುಗಿದಿದೆ, ಇಂಟ್ರೊಡಕ್ಷನ್ ಮಾಡ್ತಾ ಇದೀವಿ. ಬೆಸ್ಟ್ ಪ್ರೈಸ್ ಅಲ್ಲೆಲ್ಲ ಇಲ್ಲ ವೆಹಿಕಲ್ ಎಲ್ಲ ಕೊಟ್ಟಿದ್ದಾರೆ ಅನ್ಬೋದು ಸರ್. ಹಾಗೆ ಲೋನ್ ಬಗ್ಗೆ ಸರ್? ಲೋನ್ ಬಗ್ಗೆ ಬಂದು ಪ್ರೊಫೈಲ್ ಚೆನ್ನಾಗಿತ್ತು ಅಂತಂದ್ರೆ ಆಲ್ ಓವರ್ ಕರ್ನಾಟಕ ಅಬೌಟ್ 12 ಮೇಲಿಂದ ಎಲ್ಲಿ ಬೇಕಾದ್ರೂ ಲೋನ್ ಮಾಡಿಸ್ಕೊಡೋಣ ಸರ್. ಚೆನ್ನಾಗಿರ್ಬೇಕು, ಇಲ್ಲ ಸ್ಯಾಲರಿಡ್ ಆಗಿರ್ಬೇಕು, ಇಲ್ಲಾಂದ್ರೆ ಸ್ವಂತ ಮನೆ ಇದ್ರೆ ಇನ್ನೂ ಈಸಿ ಆಗ್ಬಿಡುತ್ತೆ. ಖಂಡಿತ ಮಾಡಿಸ್ಕೊಡೋಣ ಸರ್. ಯಾವ ಮಾಡಲ್ ಮೇಲೆ ಲೋನ್ ಆಗ್ಬೋದು ಸರ್? 2012 ಇಂದ ಸ್ಟಾರ್ಟ್ ಆಗುತ್ತೆ. 12 ಅಂತಂದ್ರೆ 12ಕ್ಕೆ ನೀವು ಮಾಡ್ಸಕ್ ಹೋದ್ರೆ ನಿಮ್ಗೆ 1.5 ವರ್ಷ ಲೋನ್ ಸಿಗುತ್ತೆ. ಇಲ್ಲ ಇನ್ನು ನಮ್ಗೆ ಇನ್ನೂ ಜಾಸ್ತಿ ಬೇಕು ಅಂತಂದ್ರೆ 13 ಮಾಡಲಿಂದ ಹೋದ್ರೆ ನಿಮ್ಗೆ ಲೋನ್ ಕೂಡ 80-90% ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಮಾಡಿಸ್ಕೊಡೋಣ ಸರ್. ಇವತ್ತಿನ ಸ್ಟಾಕ್ ಎಷ್ಟಿದೆ ಸರ್? ಆಲ್ಮೋಸ್ಟ್ ಸ್ಟಾಕ್ ಬಂದು ಒಂದು 85 ವೆಹಿಕಲ್ ಇದೆ ಸರ್. 85 ಇದೆ ಸರ್. ಆಲ್ಮೋಸ್ಟ್ ತುಂಬಾನೇ ವೆಹಿಕಲ್ಸ್ ಇದೆ ಇವತ್ತು ಮಾತ್ರ. ಗಾಡಿನೂ ಕೂಡ ಗುಡ್ ಕಂಡೀಷನ್ ಆಗಿದ್ದಾವೆ, ಬೆಸ್ಟ್ ಆಫರ್ ಅಲ್ಲಿ ಕೊಡ್ತಾ ಇದೀವಿ. ಬನ್ನಿ ಸರ್, ಬನ್ನಿ ನೋಡ್ಲಿ. ಅವ್ರಿಗೆ ಒಂದ್ ಗಾಡಿ ಓಕೆ ಆಯ್ತು ಅಂತಂದ್ರೆ ಮೆಕ್ಯಾನಿಕ್ ಜೊತೆಲೆ ಬನ್ನಿ, ಗಾಡಿ ಟೆಸ್ಟ್ ಡ್ರೈವ್ ಮಾಡ್ಲಿ, ಚೆಕ್ ಮಾಡಿಸ್ಕೊಳ್ಳಿ, ಸರ್ಟಿಫಿಕೇಶನ್ ಆದ್ಮೇಲೆ ಕುಂತ್ಕೊಂಡು ವ್ಯಾಪಾರ ಮಾಡ್ಬೋದು. ಸೊ ನೋಡಿ, ಕಂಪ್ಲೀಟ್ ಆಗಿ ಹೇಳ್ಬಿಟ್ರು. ಚೆಕಪ್ ಇಂದ ಮೆಕ್ಯಾನಿಕ್ ಎಲ್ಲ ಕರ್ಕೊಂಡ್ ಬಂದ್ಬಿಟ್ಟು ಚೆಕ್ ಮಾಡಿ ಫೈನಲ್ ನಿಮ್ಗೆ ಸಮಾಧಾನ ಆದ್ಮೇಲೆ ತಗೋಬಹುದು ಅಂತ ನಾನು ಹಂಗೆ ಹೇಳ್ತೀನಿ. ಎಲ್ಲ ಚೆಕ್ ಮಾಡಿಸಿ ಫೈನಲ್ ಡಾಕ್ಯುಮೆಂಟ್ಸ್ ಇಂದ ಎಲ್ಲ ವೆರಿಫೈ ಮಾಡಿ ಡನ್ ಆದ್ಮೇಲೆ ನೀವು ಗಾಡಿ ತಗೊಂಡು ಹೋಗಿ ಅಂತ ಹೇಳಿದ್ರೆ ಸರ್ ವಿಡಿಯೋ ಶುರು ಮಾಡೋಣ ಸರ್. ಖಂಡಿತ ಬನ್ನಿ ಸರ್. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಎಲ್ಲ ನೋಡ್ತೀವಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಯಾರನ್ನ ಯೂಸ್ ಕಾರ್ಸ್, ಸೆಕೆಂಡ್ ಹ್ಯಾಂಡ್ ಕಾರ್ಸ್ ನೋಡ್ತಾ ಇರ್ತಾರೆ, ಅದು ಈ ಶೋರೂಮ್ ಅಲ್ಲಿ ಸರ್ ಬೆಸ್ಟ್ ಬಜೆಟ್ ಅಲ್ಲಿ ಇದೆ, ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ ಸರ್. ನೆಕ್ಸ್ಟ್ ಕಾರ್ ಅಲ್ಲಿ ಮೊದಲ ಕಾರ್ ಯಾವ ಸರ್ ಇವತ್ತು? ಸರ್ ಮೊದಲಿಗೆ ತುಂಬಾ ಜನ ಲೋ ಬಜೆಟ್ ಗಾಡಿಗಳು ಕೇಳ್ತಾರೆ ನೋಡಿ. 2010 ಮಾಡಲು ಸ್ಪಾರ್ಕ್ ಇದು. ಓಕೆ. ಸ್ಪಾರ್ಕ್ ತುಂಬಾ ಚೆನ್ನಾಗಿದೆ ಗಾಡಿ. FC ಕೂಡ ರನ್ನಿಂಗ್ ಇದೆ. AC, ಪವರ್ ಸ್ಟೀರಿಂಗು, ಒಳ್ಳೆ ಲೆದರ್ ಸೀಟ್ಸ್ ಇದೆ. ಕಲರ್ ಬಂದು ರೆಡ್ ಕಲರ್. 1,05,000 ಕೋಟಿಂಗ್ ಇರೋದು, ಬರೀ 95,000 ರೂಪಾಯಿ ಕೊಡೋಣ ಸರ್. ಮತ್ತೊಂದ್ ಸರಿ 95,000 ಕೊಡೋಣ ಸರ್. 95,000 ಕೊಡೋಣ. ಓಕೆ. ನೋಡಿ, ಒಂದು ಸಿಟಿ ಲೋಡ್ ಸೈಡ್ಗೆ ಚಿಕ್ಕ ಗಾಡಿ ಅಂದ್ರೆ ಬಂದ್ಬಿಟ್ಟು ವಿಸಿಟ್ ಮಾಡಿ. 95,000
ಸರ್ ನೆಕ್ಸ್ಟ್ ಸರ್ ವ್ಯಾಗನರ್ ಇದು 2009 ಮಾಡಲು ಥರ್ಡ್ ಓನರ್ LXi AC ಪವರ್ ಸ್ಟೇರಿಂಗ್ 2 ಪವರ್ ವಿಂಡೋ ಬರುತ್ತೆ. ಗಾಡಿ ಚೆನ್ನಾಗಿದೆ ಸರ್. ಇದು ಬಂದು ಕಸ್ಟಮರ್ ಕೋಟಿಂಗ್ ಬಂದು 1,85,000 ಹೇಳ್ತಾರೆ. ಫೈನಲ್ ಬಂದು 1,75,000 ರೂಪಾಯಿ ಆಗುತ್ತೆ ಸರ್. 1,75,000 ಆಗುತ್ತೆ ವ್ಯಾಗನರ್. ಸೊ ಇದಕ್ಕೂ 4 ಬ್ರ್ಯಾಂಡ್ ನ್ಯೂ ಟೈರ್ ಹಾಕ್ಸಿದ್ದಾರೆ ನೋಡಿ ಸರ್. ನೆಕ್ಸ್ಟ್ ವೆಹಿಕಲ್ ಬಂದು 2013 ಮಾಡಲು ಸಿಂಗಲ್ ಓನರ್ VDI ಬರೀ 83,000 ಓಡಿದೆ. ಸಣ್ಣ ಪುಟ್ಟ ಕೆಲಸ ಇದೆ. ಒಳ್ಳೆ ಆಫರ್ ಅಲ್ಲಿ ಕೊಡೋಣ ಸರ್. ಆಫರ್ ಪ್ರೈಸ್ ಸರ್ ಕೊಡೋಣ ಸರ್. ಬೆಸ್ಟ್ ಆಫರ್ ಅಲ್ಲಿ ಕೊಡೋಣ. ಬರೀ 3,85,000 ಕೋಟಿಂಗ್ ಇರೋದು 3,75,000 ರೂಪಾಯಿ ಕೊಡೋಣ. 3,75,000 13 ಮಾಡಲು ಸಿಂಗಲ್ ಓನರ್ ಸರ್. ಹೌದು ಸರ್. ಸರ್ ಇವತ್ತು ನಿಮ್ಮ ಹತ್ರ ಶಿಫ್ಟ್ ಎಷ್ಟಿದೆ ಸರ್? ಸರ್ ತುಂಬಾ ಒಂದು 7-8 ಗಾಡಿ ಇದಾವೆ. 7 ಗಾಡಿ ಇದೆ. ಓಕೆ ಸರ್. ಹಾಗೆ ನೆಕ್ಸ್ಟ್ ಶಿಫ್ಟ್ ಇದೆ ಸರ್ ವೈಟ್ ಕಲರ್. ಸರ್ ನೆಕ್ಸ್ಟ್ ಬಂದು ಇದು 2017 ಮಾಡಲು ಸಿಂಗಲ್ ಓನರ್. ಇದು ಕೂಡ VDI 2 ಏರ್ ಬ್ಯಾಗ್ ಕೂಡ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ 2 ಏರ್ ಬ್ಯಾಗ್ ಕೂಡ ಬರುತ್ತೆ. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಒಳ್ಳೆ ಲೆದರ್ ಸೀಟ್ಸ್ ಇದೆ. 2 ಏರ್ ಬ್ಯಾಗ್ ಬರುತ್ತೆ ಸರ್. ಇದು ಬಂದು 5,45,000 ಕೋಟಿಂಗ್ ಇರೋದು. ಬರೀ 5,10,000 ರೂಪಾಯಿ ಕೊಡೋಣ ಸರ್. 5,10,000 ಹೌದು. 17 ಮಾಡಲು ಸಿಂಗಲ್ ಓನರ್ ಗಾಡಿ. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 80-90% ಲೋನ್ ಆಗುತ್ತೆ. ಸೊ 5,10,000 ನೋಡಿ ಶಿಫ್ಟ್. ಸೊ 2 ಏರ್ ಬ್ಯಾಗ್ ಕೂಡ ಬರುತ್ತೆ. ಬಂದ್ಬಿಟ್ಟು ವಿಸಿಟ್ ಮಾಡಿ ಸರ್. ಹಾಗೆ ನೆಕ್ಸ್ಟ್ ಸರ್ ಫಿಗೋ. ಸರ್ ನೆಕ್ಸ್ಟ್ ವೆಹಿಕಲ್ ಬಂದು ಫೋರ್ಡ್ ಫಿಗೋ 12 ಮಾಡಲು ಸಿಂಗಲ್ ಓನರ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಬಂದು ಡೀಸೆಲ್ ಗಾಡಿ. AC ಪವರ್ ಸ್ಟೇರಿಂಗ್ 2 ಪವರ್ ವಿಂಡೋ ಕೂಡ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಇದು 2,15,000 ಕೋಟಿಂಗ್ ಇರೋದು. ಬರೀ 2 ಲಕ್ಷ ಕೊಡೋಣ ಸರ್. 2 ಲಕ್ಷಕ್ಕೆ 2 ಲಕ್ಷಕ್ಕೆ ಡೀಸೆಲ್ ವೆಹಿಕಲ್. ಹೌದು ಸರ್. 12 ಮಾಡಲು ಸಿಂಗಲ್ ಓನರ್ ಗಾಡಿ 2 ಲಕ್ಷ ಕೊಡೋಣ ನೋಡಿ. 2 ಲಕ್ಷಕ್ಕೆ ಬಂದ್ಬಿಟ್ಟು ವಿಸಿಟ್ ಮಾಡಿ ಸರ್. ಹಾಗೆ ಇನ್ನೊಂದಿದೆ ಸರ್ ಸೇಮ್ ಫಿಗೋ ಅಲ್ಲ ಸರ್ ಇದು? ಸರ್ ಇದು ಫೋರ್ಡ್ ಫಿಗೋ. ಓಕೆ ಸಿಲ್ವರ್ ಕಲರ್. ಸಿಲ್ವರ್ ಕಲರ್. ಓಕೆ ಸರ್ ಇದು ಬಂದು 2010 ಮಾಡಲು ಸೆಕೆಂಡ್ ಓನರ್ ಗಾಡಿ. ಪೆಟ್ರೋಲ್ ವೇರಿಯಂಟ್. ಇದು ಕೂಡ ಗಾಡಿ ತುಂಬಾ ಚೆನ್ನಾಗಿದೆ. 1,75,000 ಕೋಟಿಂಗ್ ಇರೋದು. 1,60,000 ರೂಪಾಯಿ ಆಗುತ್ತೆ. 1,60,000 ರೂಪಾಯಿ ಸರ್. ಹಾಗೆ ಇನ್ನೊಂದು ಸರ್ ಇನ್ನೊಂದು ಫಿಗೋ ಸರ್ ಇದು? ಸರ್ ಇದು ಬಂದು ಫೋರ್ಡ್ ಫಿಗೋ. ಇದು ಡೀಸೆಲ್ ಗಾಡಿ. ಟೈಟಾನಿಯಂ. ಇದು ಡೀಸೆಲ್ ಗಾಡಿ. AC ಪವರ್ ಸ್ಟೇರಿಂಗ್ 2 ಪವರ್ ವಿಂಡೋ ಮತ್ತೆ 2 ಏರ್ ಬ್ಯಾಗ್ ಕೂಡ ಬರುತ್ತೆ ಸರ್. ಅದರಲ್ಲೂ ಡೀಸೆಲ್ ಗಾಡಿ. ಒಳ್ಳೆ ಮೈಲೇಜ್ ಬರುವಂತ ಗಾಡಿ ಇದು. ಎಲ್ಲ ಮೈಲೇಜ್ ಬರೋ ವೆಹಿಕಲ್ ಸರ್ 3? ಹೌದೌದು ಸರ್. ಪ್ರೈಸ್ ಸರ್ ಇದು ಬಂದು 2,05,000 ಕೋಟಿಂಗ್ ಇರೋದು. 1,95,000 ರೂಪಾಯಿ ಆಗುತ್ತೆ. 1,95,000. ಹೌದು. ನೆಕ್ಸ್ಟ್ ಸರ್ ನೆಕ್ಸ್ಟ್ ಬಂದು ಡಿಮ್ಯಾಂಡೆಡ್ ವೆಹಿಕಲ್ ಈಕೋ 17 ಮಾಡಲು ಸಿಂಗಲ್ ಓನರ್ ಗಾಡಿ. 73,000 ಓಡಿದೆ. 5 ಸೀಟರ್ ವೆಹಿಕಲ್ ವಿತ್ AC ಬರುತ್ತೆ. ವಿತ್ AC ಬರುತ್ತೆ. ಗಾಡಿ ಕೂಡ ಗುಡ್ ಕಂಡೀಷನ್ ಆಗೈತೆ. ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಚೆನ್ನಾಗಿತ್ತು ಅಂದ್ರೆ ಕಸ್ಟಮರ್ಗೆ 80% ಲೋನ್ ಕೂಡ ಆಗುತ್ತೆ ಸರ್. ಇದು ಬಂದು 3,90,000 ಹೇಳೋದು. 3,70,000 ರೂಪಾಯಿ ಆಗುತ್ತೆ. 3,70,000 ಆಗುತ್ತೆ. ಹೌದು ಸರ್. ಸೊ AC ಕೂಡ ಬರುತ್ತೆ. ಖಂಡಿತ ಬರುತ್ತೆ ಸರ್. ಓಕೆ ಸರ್. ಹಾಗೆ ಇನ್ನೊಂದು ವೈಟ್ ಕಲರ್ ಈಕೋ ಇದೆ. ನೆಕ್ಸ್ಟ್ ಬಂದು 2011 ಮಾಡಲು ಸೆಕೆಂಡ್ ಓನರ್. ಕಸ್ಟಮರ್ ಪಾರ್ಕಿಂಗ್ ಸೇಲ್ ಒಂದು 285 ಹೇಳ್ತಾರೆ. ಒಂದು 275 ಆಗುತ್ತೆ ಸರ್. 275. ಇದು ಕೂಡ 5 ಸೀಟರ್ ವೆಹಿಕಲ್ ವಿತ್ AC ಬರುತ್ತೆ. 9 ಮ್ಯಾನುಫ್ಯಾಕ್ಚರಿಂಗ್ 10 ರಿಜಿಸ್ಟ್ರೇಷನ್. ಥರ್ಡ್ ಓನರ್ ಗಾಡಿ. ಗಾಡಿ ಗುಡ್ ಕಂಡೀಷನ್ ಆಗೈತೆ ಸರ್. ತುಂಬಾ ಚೆನ್ನಾಗಿದೆ ಸರ್. ಇದು AC ಪವರ್ ಸ್ಟೇರಿಂಗು 4 ಪವರ್ ವಿಂಡೋ ಕೂಡ ಬರುತ್ತೆ. 2 ಬೇಬಿ ಸೀಟ್ ಕೂಡ ಫಿಟ್ಟಿಂಗ್ ಇದೆ. ತುಂಬಾ ಚೆನ್ನಾಗಿದೆ ಸರ್ ಗಾಡಿ. 3,10,000 ಕೋಟಿಂಗ್ ಇರೋದು. ಬರೀ 2,95,000 ರೂಪಾಯಿ ಕೊಡೋಣ. 2,95,000 ರೂಪಾಯಿ ಕೊಡೋಣ ಸರ್. ಅದರಲ್ಲಿ ನೆಗೋಷಿಯಬಲ್ ಇರುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಓಕೆ ಸರ್. ನೆಕ್ಸ್ಟ್ ಸರ್ 2018 ಮಾಡಲು ಸಿಂಗಲ್ ಓನರ್ ಗಾಡಿ. ಇದು ಕೂಡ ಡೀಸೆಲ್ ವೇರಿಯಂಟ್. ಗಾಡಿ ತುಂಬಾ ಚೆನ್ನಾಗಿದೆ. ಮಾಡಲ್ ಕೂಡ ಇದೆ. ಸಣ್ಣ ಪುಟ್ಟ ರೆಸ್ಟಿಂಗ್ ಇದೆ. ಬೇಕಾದ್ರೆ ಅದನ್ನು ಕೂಡ ನಾವು ಮಾಡಿಸ್ಕೊಡೋಣ ಸರ್. ಇದು 5,75,000 ಕೋಟಿಂಗ್ ಇರೋದು. 5,50,000 ರೂಪಾಯಿ ಆಗುತ್ತೆ. 5,50,000 ರೂಪಾಯಿ ಸರ್. ಇದು ಎಷ್ಟು ಹೇಳಿದ್ರಲ್ಲ ಸರ್? ಇದು 2,95,000 ಸರ್. ಇದು 5,50,000. ಎರಡರಲ್ಲೂ ನೆಗೋಷಿಯಬಲ್ ಇರುತ್ತಲ್ವಾ? ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಸರ್ ಇದು ಬಂದು 2007 ಮಾಡಲು 4th ಓನರ್ ವಿ ವರ್ಷನ್. ಟಾಪ್ ಅಂಡ್ ಮಾಡಲು. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಬ್ಯಾಗ್ ವೀಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್. ಇದು 4,05,000 ಕೋಟಿಂಗ್ ಇರೋದು. ಫೈನಲ್ ಟು ಫೈನಲ್ ಬಂದು 3,95,000 ರೂಪಾಯಿ ಕೊಡ. 3,95,000 ಸರ್. ಬರೀ ಒಂದು ಶಿಫ್ಟ್ ರೇಟ್ ಸರ್ ಇದು. ಅದರಲ್ಲೂ 6 ಸೀಟರ್ ವೆಹಿಕಲ್. 3,95,000 ರೂಪಾಯಿ. 3,95,000ಕ್ಕೆ ಶಿಫ್ಟ್ ಪ್ರೈಸ್ ಅಲ್ಲಿ ಇನೋವಾ. ಹೌದು ಸರ್. ನೆಕ್ಸ್ಟ್ ಸರ್ ಇದು ಬಂದು 2007 ಮಾಡಲು ಸಿಂಗಲ್ ಓನರ್ ಗಾಡಿ. G ವರ್ಷನ್. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಬ್ಯಾಗ್ ವೀಲ್ ಎಲ್ಲ ಬರುತ್ತೆ. ಇದು ಕೂಡ 6 ಸೀಟರ್ ವೆಹಿಕಲ್. ಇದು ಕೂಡ ಸೇಮ್ ಪ್ರೈಸ್ ಅಲ್ಲಿ ಕೊಡೋಣ ಸರ್. 4,05,000 ಕೋಟಿಂಗ್ ಇರೋದು. 3,95,000 ರೂಪಾಯಿ. 3,95,000 ಸರ್. ಯಾವ್ದನ್ನ ತಗೊಳ್ಳಿ ಸರ್. ಎರಡು ನೋಡಿ 3,95,000 ಹೇಳ್ತಿದ್ರೆ. ಇನೋವಾ ನಿಮ್ಗೆ ಈ ಪ್ರೈಸ್ ಅಲ್ಲಿ ಎಲ್ಲಿ ಸಿಗುತ್ತೆ? ಬಂದ್ಬಿಟ್ಟು ವಿಸಿಟ್ ಮಾಡಬೇಕು ನೆಕ್ಸ್ಟ್ ಕಾರ್ನ ಸರ್. ನೆಕ್ಸ್ಟ್ ಇನೋವಾ ಸರ್. ನೆಕ್ಸ್ಟ್ ಬಂದು 12 ಮ್ಯಾನುಫ್ಯಾಕ್ಚರಿಂಗ್ 13 ರಿಜಿಸ್ಟ್ರೇಷನ್. ಸರ್. ಇದು ಕೂಡ ವಿ ವರ್ಷನ್. ಗಾಡಿ ತುಂಬಾ ಚೆನ್ನಾಗಿದೆ. ರೀ ನಂಬರ್ ಆಗಿದೆ ಸರ್. 6 ಲಕ್ಷ ಕೋಟಿಂಗ್ ಇರೋದು. 5,75,000 ರೂಪಾಯಿ ಕೊಡೋಣ. 5,75,000ಕ್ಕೆ 575 ಕೊಟ್ಬಿಡೋಣ ಸರ್.
ಒಂದು ಎಲೆಕ್ಟ್ರಿಕಲ್ ಇದೆಲ್ಲ ಸರ್ ವೆಹಿಕಲ್? ಸರ್ ಇದು ಬಂದು 2015 ಮಾಡಲು ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ವೆಹಿಕಲ್? ಸಿಂಗಲ್ ಓನರ್ ವೆಹಿಕಲ್. ಇದಕ್ಕೆ ಸರ್ ಬರೀ ಚಾರ್ಜಿಂಗ್ ಮಾಡಿಸಿರೋ ಒಂದು 60 ರಿಂದ 70 ಮೈಲೇಜ್ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ, ಸಿಟಿ ಓಡಿಸೋಕೆ ತುಂಬಾ ಈಸಿ ಆಗುತ್ತೆ ಇದು. ಓಕೆ ಓಕೆ, ತುಂಬಾ ಚೆನ್ನಾಗಿದೆ ಗಾಡಿ ಇದು. ಸರ್ ಸರ್ ಇದು ಬಂದು 1,55,000 ಕೋಟಿಂಗ್ ಇರೋದು. 1,45,000 ರೂಪಾಯಿ ಕೊಟ್ಬಿಡ. 1,45,000. 45 ಕೊಟ್ಬಿಡಿ ಸರ್. 140 ಮಾಡಿ ಸರ್. 140 ಸರ್? 140 ಮಾಡಿ ಸರ್. 140 ಹೇಳ್ತಿದ್ರೆ ಈ ವೆಹಿಕಲ್ ಯಾರು ಓನರ್ ಇದ್ರೆ ಬಂದ್ಬಿಟ್ಟು ವಿಸಿಟ್ ಮಾಡಿ ನೆಕ್ಸ್ಟ್ ಕಾರ್ನ. ಸರ್ ನೆಕ್ಸ್ಟ್ ವೆಹಿಕಲ್ ಸರ್? ಸರ್ ಇದು ಬಂದು i20 ಲಾಸ್ಟ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಪೆಟ್ರೋಲ್ ವೇರಿಯಂಟ್, ಗುಡ್ ಕಂಡೀಷನ್ ಗಾಡಿ. ಸರ್ ಇದು ಬಂದು 3,65,000 ಕೋಟಿಂಗ್ ಇರೋದು. ಒಂದು 3,50,000 ರೂಪಾಯಿಗೆ ಆಗುತ್ತೆ. 3,50,000ಕ್ಕೆ ಟಾಪ್ ಅಂಡ್ ಮಾಡಲ್ ಗಾಡಿ ಸರ್. ಟಾಪ್ ಅಂಡ್ ಎಲ್ಲ ತರ ಫೀಚರ್ ಬರುತ್ತೆ. ಹೌದು. ಸೊ ಓಕೆ ಸರ್ ನೆಕ್ಸ್ಟ್? ಸರ್ ಇವೆರಡು ಸೋಲ್ಡ್ ಆಗಿದೆ. 2 ಸೋಲ್ಡ್ ಸರ್? 2 ಸೋಲ್ಡ್. ನೆಕ್ಸ್ಟ್ ಸರ್ ವ್ಯಾಗನರ್ ಅಲ್ಲಿ ಆಟೋಮೆಟಿಕ್ ಬೇಕಾ ಮ್ಯಾನ್ಯುವಲ್ ಬೇಕಾ? ಸರ್ ಫಸ್ಟ್ ಮ್ಯಾನ್ಯುವಲ್ ತೋರಿಸಿ ಆಮೇಲೆ ಆಟೋಮೆಟಿಕ್ ಸರ್. ಸರ್ ಇದು ಬಂದು 2019 ಮಾಡಲು ZXi ಟಾಪ್ ಅಂಡ್ ಮಾಡಲು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, 2 ಏರ್ ಬ್ಯಾಗ್ ಕೂಡ ಬರುತ್ತೆ. ಗಾಡಿ ಕೂಡ ಗುಡ್ ಕಂಡೀಷನ್ ಆಗೈತೆ. ಯಾವುದೇ ಒಂದು ರೀತಿ ರಿಪ್ಲೇಸ್ಮೆಂಟ್ ಆಗಿಲ್ಲ. ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ ಬಿಟ್ರೆ ಗುಡ್ ಕಂಡೀಷನ್ ಗಾಡಿ ಸರ್. ಓಕೆ ಸರ್ ಇದು ಬಂದು 4,55,000 ಕೋಟಿಂಗ್ ಇರೋದು. 4,30,000 ರೂಪಾಯಿಗೆ ಆಗುತ್ತೆ. ಸರ್ ಇವಾಗ ಆಟೋಮೆಟಿಕ್ ಅಂದ್ರೆ? ಸರ್ ಆಟೋಮೆಟಿಕ್ 18 ಮಾಡಲು ಸಿಂಗಲ್ ಓನರ್, ಓಡಿರೋದು ಬರೀ 35,000 ಕಿಲೋಮೀಟರ್. ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರಿಪ್ಲೇಸ್ಮೆಂಟ್ ಯಾವ್ದು ಇಲ್ಲ ನೋಡಿ. ಮ್ಯಾನುವಲ್ ಇದೆ ನಿಮ್ಗೆ. ಸರ್ ತುಂಬಾ ಜನ ಆಟೋಮೆಟಿಕ್ ಕೇಳ್ತಾರೆ. ಯಾರೋ ಬಂದು ಕೇಳಿದ್ರೆ ನೈಟ್ ಬಂತು ಗಾಡಿ ಇದು. ತುಂಬಾ ಜನ ಕೇಳ್ತಾ ಇದ್ರು ವ್ಯಾಗನರ್ ಯಾವ್ದನ್ನ ಆಟೋಮೆಟಿಕ್ ಇದೆ ಹೇಳಿ ಅಂತ. ಅದ್ರಲ್ಲೂ ಲೋ ಮೈಲೇಜ್ ಇರೋದು ಕೇಳ್ತಾ ಇದ್ರು. ನೋಡಿ ಸರ್ ಬರೀ 35,000 ಓಡಿದೆ. ಗಾಡಿನೂ ಕೂಡ ಗುಡ್ ಕಂಡೀಷನ್ ಆಗೈತೆ. ಪ್ರೊಫೈಲ್ ಚೆನ್ನಾಗಿದ್ರೆ 80% ಲೋನ್ ಕೂಡ ಮಾಡಿಸ್ಕೊಡೋಣ. ಸರ್ ಇದು ಬಂದು 4,30,000 ರೂಪಾಯಿಗೆ ಆಗುತ್ತೆ ಸರ್. ಏನ್ ಬಂದು 2012 ಮಾಡಲು ಸಿಂಗಲ್ ಓನರ್, 76,000 ಓಡಿದೆ. ಇದು ಕೂಡ ಆಕ್ಸಿಡೆಂಟ್ ಫ್ರೀ ಸರ್. ಆಫ್ಟರ್ ಮಾರ್ಕೆಟ್ ಬ್ಯಾಗ್ ವೀಲ್ ಕೂಡ ಇದೆ ಸರ್. ಡಿಲೈಟ್ ಪ್ಲಸ್ ಗಾಡಿ ತುಂಬಾ ಚೆನ್ನಾಗಿದೆ, ಗುಡ್ ಕಂಡೀಷನ್ ಗಾಡಿ. ಸರ್ ಇದು ಬಂದು 2,65,000 ಕೋಟಿಂಗ್ ಇರೋದು. ಒಂದ್ 2,45,000 ರೂಪಾಯಿ ಕೊಡೋಣ ಸರ್. 2,45,000. 240 ಮಾಡಿ ಸರ್. 240 ಕಮ್ಮಿ ಮಾಡೋಣ. ಓಕೆ ಇನ್ನೂ ಕಡಿಮೆ ಅಂದ್ರೆ 240 ಹೇಳಿದ್ರೆ ಇದರಲ್ಲೂ ಇನ್ನು ಮುಂದೆ ಒಂದು ಸರ್ ಜೊತೆ ಕುತ್ಕೊಂಡು ಮಾತಾಡಿ ಸರ್. ಯಾವ್ದು ಫಿಕ್ಸ್ ಹೇಳಲ್ಲ. ಸೊ ಕಡಿಮೆ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇಲ್ಲ ಸರ್ ನೋಡಿದ್ರೆ ಗೊತ್ತಾಗುತ್ತೆ ಇನ್ನೂ ಚೆನ್ನಾಗಿತ್ತು ಅಂದ್ರೆ ಏನು ಅದಕ್ಕೆ ಲೋನ್ ಏನೇ 1,80,000 ಆಗುತ್ತೆ ಲೋನ್. ಓಕೆ ಓಕೆ ಸರ್. ಹಾಗೆ ಇಲ್ಲೊಂದು ಶಿಫ್ಟ್ ಯಾವ ಸರ್ ಇದು? ಡೀಸರಾ ಸರ್? ಸರ್ ಶಿಫ್ಟ್. ಓಕೆ ಸರ್ ಇದು ಬಂದು 2006 ಮಾಡಲು ZXi ಟಾಪ್ ಅಂಡ್ ಮಾಡಲು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಸರ್ ಗಾಡಿ ನೋಡಕ್ 6 ಮಾಡಲಿ ಆಗಿರ್ಬೋದು. ಒಂದೇ ಒಂದು ರಿಪ್ಲೇಸ್ಮೆಂಟ್ ಆಗಿಲ್ಲ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ. ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗೈತೆ. ಸರ್ ಇದು 2,15,000 ಹೇಳೋದು. ಫೈನಲ್ ಬಂದು 2,05,000 ರೂಪಾಯಿ ಕೊಡೋಣ. 2,05,000? ಹೌದು ಸರ್. 2030 FC ರನ್ನಿಂಗ್. FC ಕೂಡ ರನ್ನಿಂಗ್ ಇದೆ. ಓಕೆ ಸರ್. ಮತ್ತೆ ಶಿಫ್ಟ್? ಸರ್ ಶಿಫ್ಟ್ ಡಿಸೈರ್ ಇದು. ಡಿಸೈರ್. ಓಕೆ. ಡಿಸೈರ್ ಅಲ್ಲಿ VDI 2013 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್? ಇದು ಸಿಂಗಲ್ ಓನರ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಕೂಡ ತಗೊಂಡ್ ಕಸ್ಟಮರ್ ಟಚ್ ಅಪ್ ಮಾಡಿಸ್ಬೇಕು, ಅದ್ ಮಾಡಿಸ್ಬೇಕು ಅನ್ನೋದು ಏನಿಲ್ಲ ಸರ್. ಎಲ್ಲ ಸಣ್ಣ ಪುಟ್ಟ ಟಚ್ ಅಪ್ ಮಾಡಿಸಿ ನಿಲ್ಸ್ಬಿಟ್ಟಿದೀವಿ. ನೋಡಿ ಸಿಲ್ವರ್ ಕಲರ್ ಅಲ್ಲಿ ಒಳಿತಾ ಇದೆ ವೆಹಿಕಲ್. ಹೆಂಗಿದೆ ನೋಡಿ ಸರ್ ಗಾಡಿ. ಫಸ್ಟ್ ಕ್ಲಾಸ್ ಆಗೈತೆ ಸರ್ ಗಾಡಿ. ಓಕೆ ಸರ್. ಪ್ರೈಸ್? ಸರ್ ಇದು ಬಂದು 4,35,000 ಕೋಟಿಂಗ್ ಇರೋದು. ಒಂದ್ 4,20,000 ಮಾಡೋಣ. 4,20,000? 20,000 ಇನ್ನೂ ಒಂದು 5,000 ಹೆಚ್ಚು ಕಡಿಮೆ ಮಾಡೋಣ. ಇನ್ನೂ ಕಡಿಮೆ ಆಗುತ್ತೆ ಸರ್. 4,15,000 ರೂಪಾಯಿ ಕೊಡೋಣ. ಓಕೆ ಸರ್. ರ್ಯಾಪಿಡ್ ಸರ್ ಇದು? ಸರ್ ಇದು ಬಂದು ಸ್ಕೋಡಾ ರ್ಯಾಪಿಡ್ 12 ಮಾಡಲು ಸೆಕೆಂಡ್ ಓನರ್ ಗಾಡಿ. ಡೀಸೆಲ್ ವೇರಿಯಂಟ್. ಡೀಸೆಲ್ ವೇರಿಯಂಟ್ ಅಂದ್ರೆ ಒಂದು 20+ ಮೈಲೇಜ್ ಬರ್ತಲ್ಲ ಸರ್ ನಮಗೆ? ಖಂಡಿತ ಬರುತ್ತೆ. ಸೊ 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸರ್. ಕಸ್ಟಮರ್ ತುಂಬಾ ಚೆನ್ನಾಗಿ ಮಾಡಿಕೊಂಡವ್ರೆ. ಇದು ಕೂಡ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಸರ್ ಇದು ಬಂದು 2,90,000 ಹೇಳ್ತಾರೆ. ಸರ್ ಒಂದು 2,80,000 ರೂಪಾಯಿ ಮಾಡೋಣ. 2,80,000ಗೆ ಇನ್ನೊಂದು 5,000 ಹೆಚ್ಚು ಕಡಿಮೆ. ಸ್ಕೋಡಾ ರ್ಯಾಪಿಡ್ 2,75,000. ಸ್ಕೋಡಾ ರ್ಯಾಪಿಡ್ 12 ಮಾಡಲ್ ಗಾಡಿ. ನೋಡಿ ಡೀಸೆಲ್ ಗಾಡಿ ಸರ್. ಡೀಸೆಲ್ ಗಾಡಿ 2,80,000ಕ್ಕೆ ಅದು ಸ್ಕೋಡಾ ರ್ಯಾಪಿಡ್ ಇದೆ. ಸೊ ಡೀಸೆಲ್ ವೆಹಿಕಲ್ ಬೇಗ ಬಂದ್ಬಿಟ್ಟು ವಿಸಿಟ್ ಮಾಡಿ. ಒಳ್ಳೆ ಪ್ರೈಸ್ ಅಲ್ಲಿ ಇದೆ. ಸಿಲ್ವರ್ ಕಲರ್ ಹೊಳಿತಾ ಇದೆ ಅನ್ಬೋದು. ಬಂದ್ಬಿಟ್ಟು ಬೇಗ ವಿಸಿಟ್ ಮಾಡಿ ನೆಕ್ಸ್ಟ್ ಕಾರ್ನ. ಸರ್ ನೆಕ್ಸ್ಟ್ ಸರ್? ಸರ್ ಇದು ಬಂದು ಶಿಫ್ಟ್ ಡಿಸೈರ್ ಮಾಡಲು ಬಂದು 2014 ಮಾಡಲು ಸಿಂಗಲ್ ಓನರ್ ಗಾಡಿ. ಓಡಿರೋದು 40,000. 40,000 ಆಟೋಮೆಟಿಕ್. ಇದು ಕೂಡ ರಿಪ್ಲೇಸ್ಮೆಂಟ್ ಯಾವ್ದಿಲ್ಲ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಗಾಡಿನೂ ಕೂಡ ಗುಡ್ ಕಂಡೀಷನ್ ಆಗೈತೆ. ಸಣ್ಣ ಪುಟ್ಟ ಒಂದೇ ಒಂದು ಟಚ್ ಅಪ್ ಆಗಿಲ್ಲ ಸರ್. ಇದೊಂದು ಸ್ವಲ್ಪ ಬಿಟ್ರೆ ಯಾವ್ದು ಟಚ್ ಅಪ್ ಅನ್ನೋದಿಲ್ಲ. ಒರಿಜಿನಾಲಿಟಿ ಗಾಡಿ. ಅದು ಕೂಡ ಹೇಳ್ತಿದ್ರು ಅವ್ರು ಎಲ್ಲಿ ಟಚ್ ಅಪ್ ಆಗಿದೆ ಅಂತ. ಅದು ಕೂಡ ತೋರಿಸ್ಬಿಟ್ರೆ ನಮ್ಗೆ ಗೊತ್ತಾಗ್ತಿಲ್ಲ. ಬಟ್ ಅವ್ರು ಹೇಳಿದ್ರು ನಾವ್ ಇರೋದನ್ನೆಲ್ಲ ಓಪನ್ ಆಗಿ ಹೇಳಿದ್ರೆ ಅವ್ರಿಗೆ ಖುಷಿ ಅವ್ರಿಗೆ. ಹೌದೌದು ಸರ್. ಹಂಗಾಗಿ ನಾವ್ ಇರೋದೆಲ್ಲ ಓಪನ್ ಆಗಿ ನೋಡಿ. ಇದು ನೋಡಿದ್ರೆ ಟಚ್ ಅಪ್ ಮಾಡಿರೋ ಅಂತ ನಮ್ಗೆ ಗೊತ್ತಾಗಲ್ಲ. ಬಟ್ ಅವರು ಇರೋ ಫ್ಯಾಕ್ಟ್ ಹೇಳಿದ್ರು ಇಲ್ಲಿ ಟಚ್ ಅಪ್ ಆಗಿದೆ ಅಂತ. ಸರ್ ಓಕೆ. ಪ್ರೈಸ್ ಸರ್? ಸರ್ ಇದು 4,60,000 ಕೋಟಿಂಗ್ ಇರೋದು. ಬರೀ 4,20,000
25,000 ರೂಪಾಯಿ ಕೊಡೋಣ. 4,25,000. 4,25,000 ರೂಪಾಯಿಗೆ 14 ಮಾಡಲು ಸಿಂಗಲ್ ಓನರ್, ಓಡಿರೋದು ಬರೀ 40,000 ಕಿಲೋಮೀಟರ್. ಜಿನಿಯನ್ 40,000 ಜೆನ್ಯೂನ್ ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ ಸರ್ ನಿಮ್ಗೆ. ಓಕೆ ನೋಡಿ, ಶೋರೂಮ್ ಹಿಸ್ಟ್ರಿ ಕೂಡ ಅಂತ ಸಿಗುವಂತ ವೆಹಿಕಲ್ ಆಗಿರುತ್ತೆ ಇದು ಸರ್. ಹಾಗೆ ವ್ಯಾಗ್ನರ್ ಸರ್ ಇದು ಬಂದು 2010 ಮಾಡಲು ಸಿಂಗಲ್ ಓನರ್, VXI, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ, ಗುಡ್ ಕಂಡೀಷನ್ ಗಾಡಿ. ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ. ಹೌದು ಸರ್. ಇದು ಬಂದು 2,60,000 ಕೋಟಿಂಗ್ ಇರೋದು ಸರ್. ಫೈನಲ್ ಟು ಫೈನಲ್ ಬಂದು 2,40,000 ರೂಪಾಯಿ ಆಗುತ್ತೆ. 2,40,000 ರೂಪಾಯಿಗೆ ಸಿಂಗಲ್ ಓನರ್ ಗಾಡಿ, ಫಸ್ಟ್ ಕ್ಲಾಸ್ ಸರ್. ವ್ಯಾಗ್ನರ್ ಇವತ್ತು ನಿಮ್ಮ ಹತ್ರ ಒಂದು 4-5 ಇದೆಯಲ್ಲ ಸರ್? 4-5 ಗಾಡಿ ಇದೆ. ಓಕೆ, ವ್ಯಾಗ್ನರ್ ಓನರ್ ಇದ್ರೆ 4-5 ಗಾಡಿ ಇದೆ, ಬಂದ್ಬಿಟ್ಟು ವಿಸಿಟ್ ಮಾಡಿ. ಒಳ್ಳೆ ಪ್ರೈಸ್ ಇಲ್ಲ ಅದರಲ್ಲಿ. ಆಟೋಮೆಟಿಕ್ ಒಂದು 6-7 ಗಾಡಿ ಇದಾವೆ, ಡಿಸೈರ್ ಅಲ್ಲಿ ಒಂದು 4 ಗಾಡಿ ಇದಾವೆ. ಯಾವ ತರ ಗಾಡಿ ಬೇಕು ಸರ್, ಎಲ್ಲ ಹೊಸ ಸ್ಟಾಕ್ ಬಂದಿದೆ. ಬನ್ನಿ ಒಂದ್ಸರಿ ನಮ್ ಶೋರೂಮ್ ವಿಸಿಟ್ ಕೊಟ್ರೆ ನೀವು ಯಾವ ರೀತಿ ಬೇಕು ಗಾಡಿ ಆ ರೀತಿ ಕೊಡೋಣ. ಓಕೆ ಸರ್, ಇಟ್ಸ್ ಬಂದು 2010 ಮಾಡಲು ಸಿಂಗಲ್ ಓನರ್, 73,000 ಓಡಿದೆ. ಜಿನಿಯನ್ ಮೀಟರ್. ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರಿಪ್ಲೇಸ್ಮೆಂಟ್ ಯಾವುದಿಲ್ಲ, ಡೀಸೆಲ್ ವೇರಿಯಂಟ್. ಡೀಸೆಲ್ ಸರ್. LDI ಪವರ್ ವಿಂಡೋ ಒಂದು ಬರೋಲ್ಲ. ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗೈತೆ. ಓಕೆ ಸರ್, ಇದ್ರ ಪ್ರೈಸ್ ಸರ್ ಇದು 3,10,000 ಕೋಟಿಂಗ್ ಇರೋದು. ಒಂದ್ 2,90,000 ರೂಪಾಯಿ ಕೊಡೋಣ ಸರ್. 2,90,000. 285 ಮಾಡಿ ಸರ್. 285 ಸರ್. 285 ಮಾಡಿ. ಓಕೆ ಓಕೆ ಸರ್. ಅವಾಗಲೇ ಒಂದು ರಿಡ್ಜ್ ಆಯ್ತು, ಇನ್ನೊಂದು ರಿಡ್ಜ್ ಸರ್. ಅದು ಡೀಸೆಲ್ ಗಾಡಿ, ಪೆಟ್ರೋಲ್ ಗಾಡಿ ಬೇಕಾ? ಬನ್ನಿ ಸರ್. 13 ಮಾಡಲು ಸೆಕೆಂಡ್ ಓನರ್, VXI. ಓಕೆ, ಗಾಡಿ ಕೂಡ ಇದು ಕೂಡ ತುಂಬಾ ಚೆನ್ನಾಗಿದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಸ್ವಲ್ಪ ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ, ಪೆಟ್ರೋಲ್ ವೇರಿಯಂಟ್. ಸರ್ ಇದು ಬಂದು 3,35,000 ಕೋಟಿಂಗ್ ಇರೋದು. 3,10,000 ರೂಪಾಯಿ ಕೊಡೋಣ ಸರ್. 3,10,000 ರಿಡ್ಜ್ 13 ಮಾಡಲು ಸರ್. ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಲೋನ್ ಕೂಡ ಸಿಗುತ್ತೆ, ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಕಸ್ಟಮರ್ ಲೋನ್ ಕೂಡ ಆಗುತ್ತೆ. ಹೌದು ಸರ್. ಸರ್ i10 ಸರ್. ಸರ್ i10 ಬಂದು 2010 ಮಾಡಲು ಸಿಂಗಲ್ ಓನರ್, ಮ್ಯಾಗ್ನಾ ವೇರಿಯಂಟ್. ಇದು ಕೂಡ ಆಕ್ಷನ್ ಫ್ರೀ ವೆಹಿಕಲ್, ರಿಪ್ಲೇಸ್ಮೆಂಟ್ ಯಾವ್ದು ಇಲ್ಲ ಸರ್. ಇದು ಬಂದು 2,35,000 ಹೇಳೋದು ಸರ್. ಫೈನಲ್ ಟು ಫೈನಲ್ ಬಂದು 2,25,000 ರೂಪಾಯಿ ಕೊಡೋಣ. 2,25,000 ಸರ್. ಕ್ಲೈಂಬರ್ ಸರ್, ಕ್ವಿಡ್ ಕ್ಲೈಂಬರ್. ಇದು ಆಟೋಮೆಟಿಕ್. 2017 ಮಾಡಲು. ಓನರ್ ಮಾತ್ರ ಥರ್ಡ್ ಓನರ್ ಆಗಿದೆ. ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗೈತೆ ಸರ್. ಓಡಿರೋದು ಬಂದು 52,000 ಕಿಲೋಮೀಟರ್. ಜಿನಿಯನ್ ಮೀಟರ್ ಇರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ, ಪ್ರೊಫೈಲ್ ಚೆನ್ನಾಗಿದೆ. 50% ಲೋನ್ ಕೂಡ ಆಗುತ್ತೆ ಸರ್. ಬರೀ 2,70,000 ರೂಪಾಯಿ ಆಗುತ್ತೆ. 2,75,000ಕ್ಕೆ 70,000 ಮಾಡಿ ಸರ್. 270 ಮಾಡಿ ಸರ್. 270. ಹೌದು. ಓಕೆ ಓಕೆ ಸರ್. ಇಲ್ಲಿ ನೆಕ್ಸ್ಟ್ ಸರ್ XUV500 ಸರ್. ಸರ್ XUV 500 AA8 11 ಮಾಡಲು ಥರ್ಡ್ ಓನರ್. ಓಕೆ, ಇದು ಕೂಡ ಆಕ್ಷನ್ ಫ್ರೀ ವೆಹಿಕಲ್, ರಿಪ್ಲೇಸ್ಮೆಂಟ್ ಆಗೋದಿಲ್ಲ. ಓಡಿರೋದು ಬಂದು 1,13,000 ಜಿನಿಯನ್ ಮೀಟರ್. ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗೈತೆ ಸರ್. ಇದು ಕಸ್ಟಮರ್ ಕೋಟಿಂಗ್ ಬಂದು 5,10,000 ಹೇಳ್ತಾರೆ ಸರ್. ಒಂದು 4,90,000 ರೂಪಾಯಿ ಮಾಡಿ ಸರ್. 4,90,000. ಓಕೆ ಸರ್. ಸಿಯಾಸ್ ಬಂದು 2017 ಮಾಡಲು ಸೆಕೆಂಡ್ ಓನರ್, ಡೆಲ್ಟಾ ವೇರಿಯಂಟ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಒಂದು ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಇದು ಕೂಡ ಆಕ್ಷನ್ ಫ್ರೀ ವೆಹಿಕಲ್, ಗುಡ್ ಕಂಡೀಷನ್ ಗಾಡಿ ಸರ್. ಲೆದರ್ ಸೀಟ್ಸ್ ಇದೆ ಸರ್. ಇದು ಬಂದು 5,35,000 ಕೋಟಿಂಗ್ ಇರೋದು. ಫೈನಲ್ ಆಗಿ ಬಂದು ಒಂದು 5,15,000 ಮಾಡೋಣ ಸರ್. ಓಕೆ ರಾಣಿ, ಆ ಕಡೆ ಹೋಗಮ್ಮ. ರಾಣಿ ಹೋಗ ಆ ಕಡೆ ಸರ್. ಸರ್ ನೆಕ್ಸ್ಟ್ ವೆಹಿಕಲ್ ಸರ್. ಇವಾಗ ಹೇಳಿ. ಬ್ರೀಜಾ ನೆಕ್ಸ್ಟ್ ವೆಹಿಕಲ್. ಇದು ಬಂದು 2018 ಮಾಡಲು. 18 ಮಾಡಲು ಸೆಕೆಂಡ್ ಓನರ್ ಗಾಡಿ ಸರ್. ಓಡಿರೋದೇ 64,000 ಕಿಲೋಮೀಟರ್. ಜಿನಿಯನ್ ಮೀಟರ್. ಇದು ಕೂಡ ಗುಡ್ ಕಂಡೀಷನ್ ಆಗಿದೆ. ಆಕ್ಷನ್ ಫ್ರೀ ವೆಹಿಕಲ್ ಸರ್. ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. 8,35,000 ಕೋಟಿಂಗ್ ಇರೋದು. ಒಂದು 8,10,000 ರೂಪಾಯಿ ಕೊಡೋಣ ಸರ್. 8,10,000 ಲೋನ್ ಕೂಡ ಆಗುತ್ತೆ. ಹೌದು, ವಿತ್ ಲೋನ್ ಕೂಡ. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 80% ಲೋನ್ ಮಾಡಿಸ್ಕೊಡೋಣ ಸರ್. ಓಕೆ ಸರ್. ಬಲೆನೋ ಸರ್ ಇದು? ಸರ್ ಬಲೆನೋ ಬಂದು 2016 ಮಾಡಲು ಸಿಂಗಲ್ ಓನರ್ ಗಾಡಿ. 40,000 ಓಡಿದೆ. ಡೆಲ್ಟಾ ವೇರಿಯಂಟ್. ಅದರಲ್ಲೂ ಆಟೋಮೆಟಿಕ್ ಸರ್. ಆಟೋಮೆಟಿಕ್ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗಿದೆ. ಕಸ್ಟಮರ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಇದು ಬಂದು 5,75,000 ಕೋಟಿಂಗ್ ಇರೋದು. 5,50,000 ರೂಪಾಯಿ ಆಗುತ್ತೆ. 5,50,000 ರೂಪಾಯಿ ಆಗುತ್ತೆ ಸರ್. ವರ್ಣ ಇದೆ ಸರ್ ಇಲ್ಲೊಂದು. ಸರ್ ವರ್ಣ ಬಂದು 2011 ಮಾಡಲು ಸೆಕೆಂಡ್ ಓನರ್ ಗಾಡಿ. 1,23,000 ಓಡಿದೆ. SX ಟಾಪ್ ಅಂಡ್ ಮಾಡಲು. ಪೆಟ್ರೋಲ್ ವೇರಿಯಂಟ್ ಸರ್. ಮ್ಯಾಗ್ವಿಲ್ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ವಿಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್. ಗಾಡಿ ಸಣ್ಣ ಪುಟ್ಟ ಕೆಲಸ ಆಗಿದೆ ಸರ್. ಓಪನ್ ಆಗಿ ಹೇಳ್ತೀನಿ, ಸಣ್ಣ ಪುಟ್ಟ ಕೆಲಸ ಆಗಿದೆ ಸರ್. ಇದು ಬಂದು ಬೆಸ್ಟ್ ಆಫರ್ ಅಲ್ಲಿ ಕೊಡೋಣ. ಬೆಸ್ಟ್ ಆಫರ್ ಸರ್. ಇದು ವರ್ಣದಲ್ಲಿ ಟಾಪ್ ಎಂಡ್ ಬೆಸ್ಟ್ ಆಫರ್ ಅಲ್ಲಿ ಕೊಡೋಣ ಸರ್. ಹೇಳ್ಬಿಡಿ ಸರ್. 4,10,000 ಕೋಟಿಂಗ್. 2,95,000 ರೂಪಾಯಿ ಕೊಡೋಣ. ವರ್ಣ 2,95,000 ರೂಪಾಯಿ ಕೊಡೋಣ. ಸೊ ನೋಡಿ, ವರ್ಣ ಬಂದು 2,95,000 ಯಾರು ಕೊಡ್ತಾರೆ? ಸಣ್ಣ ಪುಟ್ಟ ಸ್ಕ್ರಾಚಸ್ ಎಲ್ಲ ಇದೆ, ಅಂದ್ರೆ ರೆಡಿ ಮಾಡಿಸಿದ್ದಾರೆ. ಸೊ 2,90,000 ಸರ್. ಇದೇ ಗಾಡಿ ಗುಡ್ ಕಂಡೀಷನ್ ಆಗಿದೆ. ಸಣ್ಣ ಪುಟ್ಟ ಕೆಲಸ ಆಗಿದೆ ಅಷ್ಟೇನೆ, ಕೆಲಸ ಏನಿಲ್ಲ. ಸಣ್ಣ ಪುಟ್ಟ ಕೆಲಸ ಆಗಿರೋದ್ರಿಂದ 2,95,000 ರೂಪಾಯಿಗೆ ಸಿಗುತ್ತೆ. ಗುಡ್ ಕಂಡೀಷನ್ ಆಗಿದ್ರೆ 3,75,000 ಗಾಡಿ ಇದು. ಸೊ ನೋಡಿ, ಬೆಸ್ಟ್ ಪ್ರೈಸ್ ಅಲ್ಲಿ ವರ್ಣ ನೋಡ್ರೆ, ವರ್ಣ ಲವರ್ ಇದ್ರೆ ಬಂದ್ಬಿಟ್ಟು ವಿಸಿಟ್ ಮಾಡಿ. 2,90,000 ಸರ್. ಯಾರು ಟೂ ವೀಲರ್ ಬಂದು ಅದನ್ನ ತೋರಿಸ್ಬಿಡ್ತೀನಿ ನೋಡಿ ಸರ್. ಬೇಜಾರಾಗದ್ ಬೇಡ. ಹೇಳ್ಬಿಡಿ ಸರ್. ಟೂ ವೀಲರ್ ಬಂದು ಹಿಂಗ್ ಹೊಡೆದ್ಬಿಟ್ಟು ಇವೆರಡು ಡೋರ್ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಮಾಡಿದ್ದಾರೆ. ಪಾಲಿಶ್ ಟಚ್ ಅಪ್ ಎಲ್ಲ ಮಾಡಿದ್ರೆ ಬೇರೆ ಇನ್ನೇನಿಲ್ಲ. ಓಕೆ ನೋಡಿ, 2,90,000 ಬಂದ್ಬಿಟ್ಟು ವಿಸಿಟ್ ಮಾಡಿ. ವರ್ಣ ನೋಡ್ರೆ ಇದು ಟಾಪ್ ಎಂಡ್ ಸರ್. ನೆಕ್ಸ್ಟ್ ಸರ್
ಸರ್ ನೆಕ್ಸ್ಟ್ ಒಂದು ಪೋಲೋ. ಪೋಲೋದಲ್ಲಿ ಹೈ ಲೈನ್ ಸರ್, ಇದು 15 ಮಾಡಲು ಸೆಕೆಂಡ್ ಓನರ್, 63,000 ಓಡಿದೆ. ಟಾಪ್ ಅಂಡ್ ಮಾಡಲು, ಪೆಟ್ರೋಲ್ ವೇರಿಯಂಟ್. ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗೈತೆ ಸರ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಹೈ ಲೈನ್ ಅಂದ್ರೆ ಟಾಪ್ ಅಂಡ್ ಮಾಡಲು ಸರ್. ಇದು ಬಂದು ಕಸ್ಟಮರ್ ಕೋಟಿಂಗ್ ಬಂದು 5 ಲಕ್ಷ ಹೇಳ್ತಾರೆ, ಒಂದ್ 4,75,000 ರೂಪಾಯಿ ಆಗುತ್ತೆ ಸರ್. 4,75,000ಕ್ಕೆ ಪೋಲೋ ಟಾಪ್ ಅಂಡ್ ಮ್ಯಾಗ್ ವೀಲ್ ಜೊತೆಗಿರೋದು ಸರ್. ನೆಕ್ಸ್ಟ್ ಸರ್ ನಿಶಾನ್ ಟೆರೇನಾ 13 ಮಾಡಲು ಸೆಕೆಂಡ್ ಓನರ್, 110 PS, ಡಸ್ಟರ್ ಇಂಜಿನ್ ಬರುತ್ತೆ. ಗಾಡಿ ಸೇಮ್ ಡಸ್ಟರ್ ಇಂಜಿನ್ ಇದು ಸರ್. ಓಡಿರೋದು ಬಂದು 83,000. ಗಾಡಿ ಗುಡ್ ಕಂಡೀಷನ್ ಆಗೈತೆ ಸರ್. ಇದು ಬಂದು 4,45,000 ಕೋಟಿಂಗ್ ಇರೋದು. ಒಂದ್ 4,25,000 ರೂಪಾಯಿ ಕೊಡೋಣ ಸರ್. 4,25,000 420 ಮಾಡಿ ಸರ್. 420 ಹೇಳ್ತಿದ್ದಾರೆ. ಅದ್ರ ಜೊತೆಗೆ ಗಾಡಿ ಸೇಮ್ ಡಸ್ಟರ್, ನಿಮ್ಗೆ ಏನು ಚೇಂಜ್ ಬರಲ್ಲ, ಸ್ವಲ್ಪ ಅಷ್ಟೇ ಚೇಂಜ್, ಅಷ್ಟೇ ಡಸ್ಟರ್ ತರನೇ ಇರುತ್ತೆ ಫೀಲ್. ಬಂದ್ಬಿಟ್ಟು ವಿಸಿಟ್ ಮಾಡಿ. ನಿಶಾನ್ ಟೆರೇನಾ ಬೇಡ ಅಂದ್ರೆ ಡಸ್ಟರ್ ಇದೆ ನೋಡಿ. 85 PS 2014-15 ಸಿಂಗಲ್ ಓನರ್ ಗಾಡಿ, ಒಂದೇ ಒಂದು ರಿಪ್ಲೇಸ್ಮೆಂಟ್ ಇಲ್ಲ, ಗುಡ್ ಕಂಡೀಷನ್ ಗಾಡಿ ಸರ್. ಇದು ಬಂದು 85 PS, ಒಳ್ಳೆ ಮೈಲೇಜ್ ಬರ್ತಕ್ಕಂತ ಗಾಡಿ ಸರ್. ಇದು ಬಂದು 4,45,000 ಕೋಟಿಂಗ್ ಇರೋದು. 4,30,000 ರೂಪಾಯಿ ಮಾಡಿ. 4,30,000 ರೂಪಾಯಿ ಮಾಡಿ ವಿತ್ ಲೋನ್ ಕೂಡ ಮಾಡಿಸ್ಕೊಡೋಣ. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಕಷ್ಟ ಸರ್. ನೆಕ್ಸ್ಟ್ ವೆಹಿಕಲ್ ಬಂತು ಸರ್, ಇದು ಜೆನ್ನಿ ಎಸ್ಟಿಲ್ 2008 ಮಾಡಲು ಸೆಕೆಂಡ್ ಓನರ್, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಅದರಲ್ಲೂ VXI, AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ. ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಫ್ಯಾಮಿಲಿಗೆ ಚಿಕ್ಕ ಗಾಡಿ ನೋಡ್ತಾ ಇರ್ತಾರಲ್ಲ ಸರ್. ಬೆಸ್ಟ್ ಪ್ರೈಸ್ ಸರ್. ವೆಹಿಕಲ್ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡೋಣ ಹೇಳಿ ಸರ್. 1,65,000 ಕೋಟಿಂಗ್ ಇರೋದು, 1,50,000 ರೂಪಾಯಿ ಕೊಡೋಣ. 1,50,000ಕ್ಕೆ VXI ಗಾಡಿ ಸರ್. ಪವರ್ ವಿಂಡೋ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಓಕೆ ಸರ್. ನೆಕ್ಸ್ಟ್ ಸರ್ ಪೋಲೋ. ಸರ್ ಪೋಲೋ ಬಂದು 2012 ಮಾಡಲು ಸೆಕೆಂಡ್ ಓನರ್ ಗಾಡಿ. ಸೆಕೆಂಡ್ ಓನರ್ ಗಾಡಿ ಟ್ರೆಂಡ್ ಲೈನ್ ಅಂದ್ರೆ ಬೇಸಿಕ್ ಮಾಡಲು. ಅದರಲ್ಲೂ ಡೀಸೆಲ್ ಗಾಡಿ ತುಂಬಾ ಚೆನ್ನಾಗಿದೆ. ಡೀಸೆಲ್ ಅಂದ್ರೆ ಸರ್ ನಮಗೆ ಮೈಲೇಜ್ ಒಳ್ಳೆ ಬರ್ತಲ್ಲ ಸರ್? ಒಳ್ಳೆ ಮೈಲೇಜ್ ಬರುತ್ತೆ. ತುಂಬಾ ಜನ ಪೋಲೋದಲ್ಲೇ ಕೇಳ್ತಾ ಇರ್ತಾರೆ. ಬನ್ನಿ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡೋಣ. 2,85,000 ಹೇಳೋದು, ಒಂದ್ 2,65,000 ರೂಪಾಯಿ ಮಾಡಿ. 2,65,000 ಸರ್ ಡೀಸೆಲ್ ಗಾಡಿ ಕೊಡೋಣ. ಪೋಲೋ ವೈಟ್. ಹೌದು ಸರ್. ನೆಕ್ಸ್ಟ್ ಸ್ಯಾಂಟ್ರೋ ಬಂದು 2006 ಮಾಡಲು ಸರ್. ಅದರಲ್ಲಿ X4 ಟಾಪ್ ಅಂಡ್ ಮಾಡಲು, 4 ಪವರ್ ವಿಂಡೋ ಬರುತ್ತೆ. ಗಾಡಿನೂ ಕೂಡ ಗುಡ್ ಕಂಡೀಷನ್ ಆಗೈತೆ. ಟೈರ್ ಕಂಡೀಷನ್ ನೋಡೋದಾದ್ರೆ 80% ಟೈರ್ ಕಂಡೀಷನ್ ಇದೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ ಸರ್. ಇದು ಬಂದು 1,75,000 ಕೋಟಿಂಗ್ ಇರೋದು, 1,60,000 ರೂಪಾಯಿ ಕೊಡೋಣ. 1,60,000 ರೂಪಾಯಿ ಕೊಡೋಣ. ಓಕೆ ಸರ್. ನೆಕ್ಸ್ಟ್ i10 ಸರ್. i10 ಅಲ್ಲಿ ಸ್ಪೋರ್ಟ್ಸ್ ವೇರಿಯಂಟ್ 10 ಮಾಡಲು. ಮೈನಸ್ ಏನಪ್ಪಾ ಅಂತಂದ್ರೆ 4th ಓನರ್ ಆಗಿದೆ ಅಷ್ಟೇ, ಬಿಟ್ರೆ 4th ಓನರ್ ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗೈತೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಫರ್, ಡೀಪ್ ಆಗರ್, ಒಳ್ಳೆ ಇಂಟೀರಿಯರ್, ಲೆದರ್ ಸೀಟ್ಸ್ ಎಲ್ಲ ಕಸ್ಟಮರ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಇದು ಬಂದು 1,95,000 ಕೋಟಿಂಗ್ ಇರೋದು ಸರ್. 1,85,000 ರೂಪಾಯಿ ಮಾಡೋಣ. 1,85,000 ರೂಪಾಯಿ ಮಾಡೋಣ ಸರ್. ಸ್ಯಾಂಟ್ರೋ ಸರ್. ಇನ್ನೊಂದು ಸರ್ 2 ವೀಲರ್ ಬಜೆಟ್ ಅಲ್ಲಿ ಕೊಟ್ಬಿಡ್ತೀನಿ. ಖಂಡಿತ ಕೊಟ್ಬಿಡ್ತೀನಿ ನಾನು ಸರ್. ಹೇಳಿ ಸರ್ ಡೀಟೇಲ್ಸ್. ಹೇಳೋದಲ್ಲ, ಬಂದ್ಬಿಡ್ಲಿ ಕಸ್ಟಮರ್. ಖಂಡಿತ 2 ವೀಲರ್ ಬಜೆಟ್ ಅಲ್ಲಿ ಕೊಟ್ಬಿಡ್ತೀನಿ. 5 ಸೀಟರ್ ವೆಹಿಕಲ್, ಅದರಲ್ಲೂ 29 ವರೆಗೂ FC ಇದೆ. 2008 9 ಸರ್. ಬರೀ 1,35,000 ರೂಪಾಯಿ ಕೊಡ್ತೀನಿ. ಬಾರ್ಗೇನ್ ಮಾಡಕ್ ಹೋಗಬಾರ್ದು. ಬಾರ್ಗೇನ್ ಮಾಡುವ 1,35,000 ರೂಪಾಯಿ ಕೊಟ್ಬಿಡ್ತೀನಿ. ಓಕೆ ಸರ್. ನೆಕ್ಸ್ಟ್ ಸರ್ ಪೋಲೋ. ಪೋಲೋದಲ್ಲಿ ಇದು ಕೂಡ ಟ್ರೆಂಡ್ ಲೈನ್ ಬೇಸಿಕ್ ಮಾಡಲು. 10 ಓನರ್ ಮಾತ್ರ 5th ಓನರ್ ಆಗಿದೆ. 5 ಓನರ್ ಆಗಿದೆ. ಗಾಡಿ ಇದು ಫಸ್ಟ್ ಕ್ಲಾಸ್ ಆಗೈತೆ, ಗುಡ್ ಕಂಡೀಷನ್ ಗಾಡಿ. 2,10,000 ಕೋಟಿಂಗ್ ಇರೋದು, 1,95,000 ರೂಪಾಯಿ ಕೊಡೋಣ. 1,95,000ಕ್ಕೆ ಪೋಲೋ ಇದೆ. ಯಾರು ಕೊಡ್ತಾರೆ ಹೇಳಿ? ಪೋಲೋ 1,95,000ಕ್ಕೆ ಬಂದ್ಬಿಟ್ಟು ಬೇಗ ಇಡೀ ಬಜಾರ್ ಹುಡ್ಕೊಂಡ್ ಬಂದ್ರು ಸಿಗಲ್ಲ. ಹೌದು ಸರ್. 1,95,000 ರೂಪಾಯಿ. ಇನ್ನ 5,000 ಕಮ್ಮಿ ಮಾಡ್ಕೊಡ್ತೀನಿ ಬನ್ನಿ. 1,90,000 ರೂಪಾಯಿ ಕೊಡ್ತೀನಿ. 1,90,000ಕ್ಕೆ ಪೋಲೋ ಇದೆ. ಬಂದ್ಬಿಟ್ಟು ವಿಸಿಟ್ ಮಾಡಿ. ನೆಕ್ಸ್ಟ್ ಕಾರಲ್ಲಿ ಅದು ಬೆಸ್ಟ್ ಪ್ರೈಸ್ ಅಲ್ಲಿ ಇದೆ. ಪೋಲೋ ಯಾರು ಕೊಡ್ತಾರೆ? ಬಂದ್ಬಿಟ್ಟು ವಿಸಿಟ್ ಮಾಡಿ ಸರ್. ನೆಕ್ಸ್ಟ್ ಬಂದು ಟಾಟಾ ಇಂಡಿಕಾ ವಿಸ್ತಾ. ಓಕೆ. ಕ್ವಾರ್ಟರ್ ಜೆಟ್ ಇಂಜಿನ್, ಶಿಫ್ಟ್ ಇಂಜಿನ್ ಬರುತ್ತೆ. ಇದು ಕೂಡ ಒಳ್ಳೆ ಮೈಲೇಜ್ ಗಾಡಿ. 2009 ಮಾಡಲು, ಫ್ರೆಶ್ FC ಇದೆ. ಬರೀ 1,65,000 ರೂಪಾಯಿ ಕೊಡ್ತೀನಿ. 1,65,000 ರೂಪಾಯಿ ಕೊಡ್ತೀನಿ ಸರ್. ಇದು ಆಲ್ಟೋನಾ ಸರ್? ಇದು ಆಲ್ಟೋ ಸೋಲ್ಡ್ ಆಗಿದೆ. ಸರ್. ಹೌದು ಸರ್. ಚವರ್ಲೆಟ್ ಸ್ಪಾರ್ಕ್ 2010 ಮಾಡಲು, ಸೆಕೆಂಡ್ ಓನರ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಕೂಡ ಬರುತ್ತೆ. ಗಾಡಿ ಚೆನ್ನಾಗಿದೆ. ಫ್ರೆಶ್ FC ಮಾಡಿಸ್ಕೊಡ್ತೀನಿ. 1,30,000 ರೂಪಾಯಿ ಆಗುತ್ತೆ. ಫ್ರೆಶ್ FC ಮಾಡಿಸ್ಬಿಟ್ಟು 1,30,000. ನಿಮ್ ಚಾನಲ್ ಕಡೆಯಿಂದ ಬಂದು ಇನ್ನ 5,000 ಕಮ್ಮಿ ಮಾಡೋಣ ಬನ್ನಿ. ಓಕೆ. ಮೇಲೆ ಕ್ಯಾರಿಯರ್ ಕೂಡ ಇದೆ ನೋಡಿ ಗಾಡಿಲಿ ಸರ್. ನೆಕ್ಸ್ಟ್ ಯಾವ ಸರ್ ಇದು? ಸರ್ ಚವರ್ಲೆಟ್ ಆವಿಯಾ 2007 ಮಾಡಲು, ಸಡನ್ ಗಾಡಿ. ಫಸ್ಟ್ ಕ್ಲಾಸ್ ಆಗಿದೆ. ಮ್ಯಾಗ್ ಬಿಲ್ ಕೂಡ ಹಾಕ್ಸಿದ್ದಾರೆ ಕಸ್ಟಮರ್. ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಲೆದರ್ ಸೀಟ್ಸ್ ಇದೆ, ಕಂಫರ್ಟಬಲ್ ಗಾಡಿ.
ಇದು ಕೂಡ 1,30,000 ರೂಪಾಯಿ ಕೊಟ್ಬಿಡೋಣ. 1,30,30,000ಗೆ. ಹೌದು, ಫ್ರೆಶ್ FC ಇದೆ. 1,30,30,000 ರೂಪಾಯಿ ಕೊಟ್ಬಿಡೋಣ.